ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಬ್ರೇಕ್. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರನ ಗುನ್ನ. ರೈತರ ನಾಡಿನಲ್ಲಿ ಕಮಲ ಕಲಿಗಳ ಭಾರಿ ಮುನ್ನಡೆ. ಹರಿಯಾಣದಲ್ಲಿ ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶ ಬ್ರೇಕ್ ಆಗಿದೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರನ ಗುನ್ನ. ರೈತರ ನಾಡಿನಲ್ಲಿ ಕಮಲ ಕಲಿಗಳಿಗೆ ಭಾರಿ ಮುನ್ನಡೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿ ಕಾರ್ಡ್ ಧೂಳಿಪಟ. ಎರಡು ರಾಜ್ಯಗಳಲ್ಲೂ ಕೈ ಕಮಲದ ನಡುವೆ ನೇರ ಹಣಾಹಣಿ. ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶ ಬ್ರೇಕ್ ಆಗಿದೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರನ ಗುನ್ನ. ರೈತರ ನಾಡಿನಲ್ಲಿ ಕಮಲ ಕಲಿಗಳಿಗೆ ಭಾರಿ ಮುನ್ನಡೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿ ಕಾರ್ಡ್ ಧೂಳಿಪಟ. ಎರಡು ರಾಜ್ಯಗಳಲ್ಲೂ ಕೈ ಕಮಲದ ನಡುವೆ ನೇರ ಹಣಾಹಣಿ. ಎರಡು ರಾಜ್ಯಗಳ ಫಲಿತಾಂಶ ಈಗ ಹೊರಬಿದ್ದಿದೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರನ ಗುನ್ನ. ರೈತರ ನಾಡಿನಲ್ಲಿ ಕಮಲ ಕಲಿಗಳಿಗೆ ಭಾರಿ ಮುನ್ನಡೆ. ಹರಿಯಾಣದಲ್ಲಿ ಕೈ ಗ್ಯಾರಂಟಿ ಕಾರ್ಡ್ ಧೂಳಿಪಟ. ಎರಡು ರಾಜ್ಯಗಳಲ್ಲೂ ಕೈ ಕಮಲದ ನಡುವೆ ನೇರ ಹಣಾಹಣಿ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ ಫಲಿತಾಂಶ ಈಗ ಹೊರಬೀಳ್ತಾ ಇರ್ತಕ್ಕಂಥದ್ದು. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗಳಿಗೆ ಮತದಾರ ಗುನ್ನ ಕೊಟ್ಟಿದ್ದಾರೆ. ಇಲ್ಲ ಜಮ್ಮು ಕಾಶ್ಮೀರದಲ್ಲಿ INDIA ಒಕ್ಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಒಕ್ಕೂಟಕ್ಕೆ ಮುನ್ನಡೆ ಇದೆ. ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶ ಬ್ರೇಕ್ ಆಗಿರ್ತಕ್ಕಂಥದ್ದು. ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರನ ಗುನ್ನ ಕೊಟ್ಟಿದ್ರೆ, ಕಣಿವೆ ನಾಡಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಒಕ್ಕೂಟ ಮುನ್ನಡೆ. ಇನ್ನು 10 ದಶಕಗಳ ಬಳಿಕ ಕಣಿವೆ ನಾಡಿನಲ್ಲಿ ಚುನಾವಣೆ ನಡೆದಿತ್ತು. ಇದೀಗ ಕಣಿವೆ ನಾಡಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ರೈತರ ನಾಡಿನಲ್ಲಿ ಹರಿಯಾಣದಲ್ಲಿ ಕೈ ಗ್ಯಾರಂಟಿಗೆ ಮತದಾರ ಗುನ್ನ ಕೊಟ್ಟಿದ್ದಾನೆ. ಇನ್ನು 10 ವರ್ಷದಿಂದ ಕೂಡ ಹರಿಯಾಣದಲ್ಲಿ BJP ಆಡಳಿತದಲ್ಲಿತ್ತು. ಸದ್ಯ ಈಗ ಎರಡು ರಾಜ್ಯಗಳ ಫಲಿತಾಂಶ ಹೊರಬಿದ್ದಿದ್ದು, ಜಮ್ಮು ಕಾಶ್ಮೀರದಲ್ಲಿ INDIA ಒಕ್ಕೂಟಕ್ಕೆ ಮುನ್ನಡೆ ಇದ್ದರೆ,